ಕಾಳುಮೆಣಸು ಎಣ್ಣೆ ಮೇಲೆ ಹೊತ್ಕೊಂಡು ಕುಯ್ಯಲಿಕ್ಕೆ ತುಂಬ ನ್ಯಾಕ್ ಬೇಕಾಗುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ತೆ. ಪಚ್ಚುವಾಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತು ಏನು ಮಾಡ್ತಾ ಇದ್ದೀವಿ ಅಂದರೆ ನೋಡಿ, ಕಾಳುಮೆಣಸು ಕುಯ್ತಾ ಇದ್ದೀವಿ. ಕಾಳುಮೆಣಸು ಹೇಗೆ ಕುಯ್ತಾ ಇದ್ದೀವಿ, ಎಲ್ಲ ಕಡೆಯೂ ಹಣ್ಣಾಗಿದೆಯಾ, ಹೇಗೆ ನಾವು ಎಷ್ಟು ಪರ್ಸೆಂಟ್ ಹಣ್ಣಾದಾಗ ಕುಯ್ತೀವಿ ಅದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಸ್ನೇಹಿತರೆ, ಇವತ್ತು ಕಾಳುಮೆಣಸು ಕುಯ್ಲಿಕ್ಕೆ ಬಂದಿದ್ದಾರೆ. ಒಂದು 4 ಜನ ಕಾಳುಮೆಣಸು ಕುಯ್ಲಿಕ್ಕೆ ಇವತ್ತು ಬಂದಿದ್ದಾರೆ. ಇನ್ನೊಂದು 2 ದಿವಸ ಕುಯ್ದರೆ ಕಾಳುಮೆಣಸು ಕುಯ್ಯೋದೇ ಮುಗಿಯುತ್ತೆ. ನೋಡಿ, ಕಾಳುಮೆಣಸು ಎಷ್ಟು ಎತ್ತರದ ಏಣಿ ಮೇಲೆ ಹತ್ಕೊಂಡು ಕುಯ್ತಾ ಇದ್ದಾರೆ. ಇದು ಸ್ವಲ್ಪ ರಿಸ್ಕ್ ಕೆಲಸ. ಎಲ್ಲರೂ ಹತ್ತಿ ಕುಯ್ಲಿಕ್ಕಾಗಲ್ಲ. ಸ್ವಲ್ಪ ನ್ಯಾಕಿರೋರಾದರೆ ಸುಲಭದಲ್ಲಿ ಕುಯ್ತಾರೆ. ಅವರಿಗೆಲ್ಲ ಡೈಲಿ ಕುಯ್ದು ಅಭ್ಯಾಸ ಇರುತ್ತೆ. ನಾವು ಫಸ್ಟಿಗೆ ಒಂದು ರೌಂಡು ಒಂದು 1/4 ಭಾಗ ತೋಟ ಕುಯ್ಸಿದ್ವಿ. ಸ್ವಲ್ಪ ಹಣ್ಣಾಗೋದು ಲೇಟ್ ಆಯಿತು ಅಂತ ಒಂದು 2 ದಿವಸ ಬಿಟ್ಟು ಕುಯ್ಯೋಣ ಅಂತ ಬಿಟ್ಕೊಂಡ್ವಿ. ಆಮೇಲೆ 1 ವಾರ ಬಿಟ್ಟು ಕುಯ್ಯೋಣ ಅನ್ನೋಷ್ಟೊತ್ತಿಗೆ ಸ್ವಲ್ಪ ಹಣ್ಣು ಜಾಸ್ತಿನೇ ಆಗಿತ್ತು. ನೋಡಿ, ಮೇಲ್ಗಡೆ ಎಲ್ಲ ಸ್ವಲ್ಪ ಹಣ್ಣಾಗಿದೆ, ಕೆಳಗಡೆ ಸ್ವಲ್ಪ ಇನ್ನೂ ಹಸಿರಿದೆ. ಅಂದರೆ ಟೋಟಲಿ ಎಲ್ಲ ಕಾಳು ಕ್ಲೀನಾಗಿ ಬೆಳೆದಿದೆ. ನಾವು ಕಾಳುಮೆಣಸು ಸಾಧಾರಣವಾಗಿ ಒಂದು 25% ಹಣ್ಣಾಯಿತು ಅಂದಾಗ ಕುಯ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕಿಂತ ಬೇಗ ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡಿದರೆ ಏನಪ್ಪ ಅಂದರೆ ಕೆಳಗಡೆ ಎಲ್ಲ ಸ್ವಲ್ಪ ಹಸಿರು ಇರುತ್ತೆ, ಸ್ವಲ್ಪ ಕ್ಲೀನಾಗಿ ಬೆಳೆದಿರಲ್ಲ. ಮೇಲ್ಗಡೆ ಕ್ಲೀನಾಗಿ ಬೆಳೆದಿರುತ್ತೆ. ಏನಾಗುತ್ತೆ ಅಂದರೆ ಮೇಲ್ಗಡೆ ಕರೆಗಳು ಬೇಗ ಬರುತ್ತೆ, ಹಾಗಾಗಿ ಬೇಗ ಬೆಳೆಯುತ್ತೆ. ಕೆಳಗಡೆ ಕರೆಗಳು ಸ್ವಲ್ಪ ಲೇಟಾಗಿ ಬರೋದ್ರಿಂದ ಸ್ವಲ್ಪ ಚಿಗುರು ಹಾಗೆ ಇರುತ್ತೆ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಏನಪ್ಪ ಅಂದರೆ 1 ವಾರ ಬೇಗನೆ ಕುಯ್ತಾ ಇದ್ದೀವಿ. ಸ್ನೇಹಿತರೆ ನೋಡಿ, ನಾವು ಕಾಳುಮೆಣಸು ಕುಯ್ಬೇಕಾದ್ರೆ 2 ಹಕ್ಕಿ ಮರಿಗಳು ಸಿಕ್ಕಿದ್ದಾವೆ. ಅಂದರೆ ಕಾಳುಮೆಣಸಿನ ಗಿಡದಲ್ಲೇ ಗೂಡು ಮಾಡ್ಕೊಂಡು ಅಲ್ಲೇ ಮರಿ ಮಾಡಿದೆ. ನಮ್ಮ ಕೆಲಸದವರಿಗೆ ಕಾಳುಮೆಣಸು ಕುಯ್ಯುವಾಗ ಸಿಕ್ಕಿದೆ. ಹಾಗಾಗಿ ಆ ಬೀಳು ಕುಯ್ಯೋದು ಬೇಡ, ಅದು ಲಾಸ್ಟಿಗೆ ಕುಯ್ಯೋಣ ಅಂತ ಮತ್ತೆ ಅದನ್ನು ಬಿಟ್ಟು ಹಾಗೆ ಇಳಿದಿದ್ದೀವಿ. ನೆಕ್ಸ್ಟ್ ಹಕ್ಕಿ ಮರಿಗಳು ಗೂಡಿಂದ ಹೋದ್ಮೇಲೆ ನೆಕ್ಸ್ಟ್ ಕುಯ್ಯೋಣ ಅಂತ ಅಲ್ಲಿಂದ ಇಳಿದು ಬಂದಿದ್ವಿ. ನೋಡಿ, ಇಲ್ಲಿ ಕಾಳುಮೆಣಸಿನ ಕರೆ ಎಲ್ಲ ಕುಯ್ದು ಚೀಲಕ್ಕೆ ಹಾಕಿಟ್ಟಿದ್ದಾರೆ. ನೋಡಿ ಹೇಗಿದೆ ಸೈಜು. ನೋಡಿ, ಎಲ್ಲದೂ ಒಂದು 20-25%, ಒಂದೊಂದು ಕರೆನಲ್ಲೂ ಒಂದು 20% ಹಣ್ಣಾಗಿದೆ. ಇನ್ನು ತುಂಬ ಹಣ್ಣಾಗ್ಲಿಕ್ಕೆ ಬಿಟ್ಟರೆ ಏನಾಗುತ್ತೆ ಅಂದರೆ ಕಾಳುಮೆಣಸು ಕುಯ್ಯುವಾಗ ತುಂಬ ಉದುರುತ್ತೆ. ನೋಡಿ, ಕರೆ ಎಷ್ಟು ಉದ್ದ ಇದೆ, ಕರೆಕ್ಟು ಒಂದು ಕೈ ಅಳ್ತಾ ಇದೆ. ಸ್ನೇಹಿತರೆ, ನಿಮ್ಮ ತೋಟದಲ್ಲೂ ಎಲ್ಲ ಕಾಳುಮೆಣಸು ಕುಯ್ದಾಯ್ತಾ, ಹೇಗಿದೆ ಈ ಸಲ ಫಸಲು ಎಲ್ಲ ತಿಳಿಸಿ. ಏನಪ್ಪ ಅಂದರೆ ಮಧ್ಯದಲ್ಲಿ ಎಲ್ಲೂ ಗ್ಯಾಪ್ ಇಲ್ಲದೆ ಕಾಯಿ ಬರಬೇಕು, ಆವಾಗ ಸ್ವಲ್ಪ ತೂಕನೂ ಚೆನ್ನಾಗಿ ಬರುತ್ತೆ. ಇನ್ನೊಂದೇನಪ್ಪ ಅಂದರೆ ಈ ಕಾಳುಮೆಣಸು ಕುಯ್ಬೇಕಾದ್ರೆ ಸ್ವಲ್ಪ ಎಲೆಗಳನ್ನ ಜಾಸ್ತಿ ಹಾಕಿದರೆ ಏನಾಗುತ್ತೆ ಅಂದರೆ ಕಸ ಜಾಸ್ತಿ ಆಗುತ್ತೆ. ಎಲೆಗಳು ಪುಡಿಯಾಗಿ ಕಾಳು ಜೊತೆ ಬರುತ್ತೆ, ಆಗ ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆಲ್ಲ ಸ್ವಲ್ಪ ತೊಂದರೆ ಆಗುತ್ತೆ. ನೋಡಿ, ಇದರಲ್ಲಿ ಎಲೆ ಎಷ್ಟಿದೆ ನೋಡ್ಬೋದು. ಎಲೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದಾರೆ ಇದಕ್ಕೆ. ಸ್ನೇಹಿತರೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಾಳುಮೆಣಸು ಹೇಗೆ ಡ್ರೈ ಮಾಡ್ತೀವಿ ಅದ್ರ ಬಗ್ಗೆನೂ ತಿಳಿಸ್ತೀನಿ. ನೋಡಿ, ಎಲೆಗಳು ತುಂಬ ಇದೆ. ನಾವು ಏನು ಮಾಡ್ತೀವಿ ಅಂದರೆ ಕಾಳುಮೆಣಸಿ ಮಿಷನಿಗೆ ಹಾಕ್ತಾ ಎಲೆಗಳನ್ನೆಲ್ಲ ಒಂಚೂರು ಬಿಡಿಸಿ ಮಿಷನಿಗೆ ಹಾಕ್ತೀವಿ. ನೋಡಿ, ಇವತ್ತು ಗಾಳಿ ತುಂಬಾ ಬರ್ತಾ ಇದೆ. ಕಾಳುಮೆಣಸು ಕುಯ್ಯುವಾಗ ಅಡಿಕೆ ಮರಗಳು ಎತ್ತರ ಇದ್ದರೆ ಗಾಳಿ ಸ್ವಲ್ಪ ಜಾಸ್ತಿ ಬಂದರೆ ಅಡಿಕೆ ಮರಗಳು ಸ್ವಲ್ಪ ಜಾಸ್ತಿ ತೂಗಾಡುತ್ತೆ. ನೋಡಿ, ಇದೊಂದು ಅಡಿಕೆ ಮರ 2 ವರ್ಷದ ಹಿಂದೆ ಸತ್ತೋಗಿತ್ತು. ಒಳ್ಳೆ ಕಾಳುಮೆಣಸು ಚೆನ್ನಾಗಿತ್ತು, ಆದರೆ ಹತ್ತಿ ಕುಯ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಮರ ಸತ್ತೋಗಿ 2 ವರ್ಷ ಆಗಿದ್ದರಿಂದ ಗ್ಯಾರಂಟಿ ಹೇಳಾಗಿರಲಿಲ್ಲ. ಅದಕ್ಕೆ ಏನು ಮಾಡಿದ್ದೀವಿ ಅಂದರೆ ಮರನೇ ಬೀಳಿಸಿ ಕಾಳುಮೆಣಸು ಕುಯ್ತಾ ಇದ್ದೀವಿ. ನೋಡಿ, ಬುಡಕ್ಕೆ ಬೇರು ಕಟ್ಟಾಗಿದೆ, ಇದು ಸತ್ತೋಗುತ್ತೆ ಇನ್ನು. ಸ್ನೇಹಿತರೆ, ಇನ್ನೊಂದೇನೆಂದರೆ ಇದು ಮಳೆಗಾಲ ಆಗಿದೆ, ಇದನ್ನು ಟಾಪ್ ಶೂಟ್ ಮಾಡ್ಬೋದಿತ್ತು. ಒಳ್ಳೆ ಆರೋಗ್ಯವಂತ ಬಳ್ಳಿನೂ ಇತ್ತು. ಮೇಲ್ಗಡೆದೆಲ್ಲ ಕಟ್ ಮಾಡಿ ಒಳ್ಳೆ ಟಾಪ್ ಶೂಟ್ ಮಾಡ್ಬೋದು. ಆದರೆ ಈಗ ಬೇಸಿಗೆ ಆಗಿದ್ದರಿಂದ ಬದುಕೋದಿಲ್ಲ ಈಗ. ನೋಡಿ ಹೇಗಿದೆ ಟಾಪ್ ಶೂಟ್ ಮಾಡಲಿಕ್ಕೆ. ಸ್ನೇಹಿತರೆ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೆಕ್ಸ್ಟು ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಸ್ನೇಹಿತರೆ.